ಶ್ರೀಗುರುಭ್ಯೋ ನಮಃ. ಆದಿಗುರುಭ್ಯೋ ನಮಃ. ಮೂಲಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಆಶ್ವಲಾಯನ ಆಚಾರ್ಯೇಭ್ಯೋ ನಮಃ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವಧ್ಯಾತ್ಮಚಾರಿತ್ರ್ಯಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರೂನ್ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್-ಚಕ್ರವರ್ತಿನಂ. ಎಲ್ಲ ಗುರುಗಳನ್ನು ನಮಿಸ್ತಾ ನಾವು ಈ ದಿವಸ ಈ ಜ್ಞಾನವಾಹಿನಿಯ ಮುಖಾಂತರ ಜ್ಞಾನವನ್ನು ನಿಮಗೆ ಅನೇಕ ಸಮಯಗಳಿಂದ ನಿಮ್ಮ ಹತ್ತಿರ ತಲುಪಿಸುವ ಕೆಲಸ ಮಾಡ್ತಾನೇ ಇದ್ದೇವೆ. ಅದರ ಅಂಗವಾಗಿ ಇವತ್ತಿನ ದಿವಸ ನಾವು ಗುರುಗಳ ಸಂಸ್ಮರಣೆ, ಅನೇಕ ಗುರುಗಳ ಸಂಸ್ಮರಣೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರಿಂದ ಅನೇಕ ಪುಣ್ಯವನ್ನು ನಾವು ಪಡ್ಕೊಂಡಿದ್ದೇವೆ, ಪಡೀತಾ ಇದ್ದೇವೆ, ಮುಂದೇನೂ ಪಡೀಲಿಕ್ಕಿದ್ದೇವೆ. ಅದಕ್ಕೆ ನಾವೆಲ್ಲ ನಿಮಿತ್ತ ಮಾತ್ರರಷ್ಟೇ. ನಮಗೂ ಹಂಚುವುದಕ್ಕೆ ಗುರುಗಳ ಅನುಗ್ರಹ ಬೇಕು, ಪಡೆಯುವುದಕ್ಕೆ ಎಲ್ಲರಿಗೂ ಅವರ ಅನುಗ್ರಹ ಬೇಕೇ ಬೇಕು. ಅದರಲ್ಲಿ ಬಹಳ ವಿಶಿಷ್ಟವಾಗಿರುವಂತಹ ದಿನಗಳು ಈ ಗುರುಗಳ ವೃಂದಾವನಗಳ ಆರಾಧನೆ ಮತ್ತು ಗುರುಗಳ ಆರಾಧನೆಯ ಸಂದರ್ಭದಲ್ಲಿ ಗುರುಗಳ ಚಿಂತನೆಯನ್ನು ನಡೆಸುವಂಥದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ನಮ್ಮ ಪಂಚಾಂಗಗಳನ್ನು, ನಿಮ್ಮ ಮಠದ ಪಂಚಾಂಗಗಳನ್ನು ನೀವು ತೆಗೆದು ನೋಡಿದರೆ ನಮಗೆ ತಿಂಗಳಲ್ಲಿ ಅನೇಕ ಪರ್ವಕಾಲಗಳು ಸಿಗ್ತದೆ. ಅದು ಸಂಕ್ರಮಣ ಆಗ್ಬೋದು, ಅಥವಾ ವ್ಯತಿಪಾತ ಯೋಗಗಳಾಗಬಹುದು, ವೈಧೃತಿ ಯೋಗಗಳಾಗಬಹುದು, ಅಥವಾ ಮಹಾನಕ್ಷತ್ರಗಳ ದಿನಗಳಾಗಬಹುದು. ಹೀಗೆ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಆದಾಗ ಅನೇಕ ಪರ್ವಕಾಲಗಳು ನಮಗೆ ಸಿಗುತ್ತೆ. ಹಾಗಾದರೆ ನಾವು ಯಾವುದನ್ನು ಮಾಡಬೇಕು, ಎಷ್ಟನ್ನು ಮಾಡಬೇಕು? ಕೆಲವರೆಲ್ಲವನ್ನೂ ಮಾಡಿಕೊಂಡು ಹೋಗ್ತಾರೆ ಮಹಾನುಭಾವರು. ಆದರೆ ಕೆಲವರಿಗೆ ಯಾವುದು ಮಾಡಬೇಕು, ಎಲ್ಲವನ್ನೂ ಮಾಡಿಕೊಂಡು ಹೋಗುವಂತಹ ಸಮಯ, ಅವಕಾಶ, ಸಂದರ್ಭಗಳು ಒದಗಿ ಬರೋದಿಲ್ಲ. ಹಾಗಾದರೆ ಎಲ್ಲ ಪರ್ವಕಾಲಗಳನ್ನು ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಅನುಭವಿಸಬೇಕು, ಅದರ ಫಲವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಮಹಾನುಭಾವರ ಮಾತು ಹೇಳ್ತಾರೆ. ಏನು ಮಾಡದೆ ಹೋದರೂ ಚಿಂತೆ ಇಲ್ಲ ರೀ, ಗುರುಗಳ ಆರಾಧನೆಯ ಪರ್ವಕಾಲವನ್ನು ಸಂತೋಷವಾಗಿ ಭಕ್ತಿ ಶ್ರದ್ಧೆಯಿಂದ ಅವರ ಆರಾಧನೆಯಲ್ಲಿ ನಾವು ಪಾಲ್ಗೊಂಡ್ರೆ, ಅವರ ಆರಾಧನೆಯನ್ನು ನಾವು ಮಾಡ್ತಾ ಬಂದೆವು ಅಂತಾದರೆ ಸಾಕು, ಎಲ್ಲ ಪರ್ವಕಾಲಗಳ ಫಲವನ್ನು ನಾವು ಗುರುಗಳ ಆರಾಧನೆಯ ಅಂಗವಾಗಿ ಪಡೀಬಹುದು ಅನ್ನುವ ಮಾತನ್ನು ತಿಳಿಸ್ತಾರೆ. ಹಾಗಾಗಿ ಈ ಗುರುಗಳ ಸಂಸ್ಮರಣೆಯ ದಿನ ಬಹಳ ಅದ್ಭುತವಾದ ದಿನ ಅಂತ ನಾವು ಕರಿತೇವೆ. ಅದರಲ್ಲಿ ಇವತ್ತಿನ ದಿವಸ ರಘುನಾಥ ತೀರ್ಥರು ಶ್ರೀ ಸೋಸಲೆಯ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವ್ಯಾಸರಾಜರ ಹಾಗೇ ನಾವು ಅವರನ್ನು ಕಾಣ್ತೇವೆ. ಅಂತಹ ಶ್ರೀ ಶೇಷಚಂದ್ರಿಕಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ ಗುರುಗಳ ಆರಾಧನೆಯ ಅಂಗವಾಗಿ
ಅವರ ವಿಷಯಗಳನ್ನು, ಆ ಗುರುಗಳ ವಿಷಯಕವಾದ ಜ್ಞಾನವನ್ನು ಯತ್ಕಿಂಚಿತ್ತಾಗಿ ಹಂಚುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಗುರುಗಳ ಬಗ್ಗೆ ಹೇಳೋದಕ್ಕೆ ನಾವು ಯೋಗ್ಯರ ಅಲ್ಲವಾ ಅನ್ನೋದನ್ನು ವಿಚಾರ ಮಾಡಬೇಕು. ಯಾಕೆಂದರೆ ನಾರಾಯಣ ಪಂಡಿತ ಆಚಾರ್ಯ ಹೇಳ್ತಾರೆ, ಮಧ್ವಾಚಾರ್ಯರ ಬಗ್ಗೆ ತಿಳಿಸ್ಲಿಕ್ಕೆ ಹೊರಟಾಗ ಈ ಮಧ್ವಾಚಾರ್ಯರ ಚರಿತ್ರೆಯನ್ನು ಎಲ್ಲ ಕಡೆಯಲ್ಲಿ ಪಸರಿಸೋದಕ್ಕೆ ಅಥವಾ ಅದನ್ನು ನಾನು ಹೇಳೋದಕ್ಕೆ ನಾನು ಸಮರ್ಥನಲ್ಲ, ದೇವತೆಗಳು ಮಾತ್ರ ಸಮರ್ಥರು ಅಂತ ಹೇಳ್ತಾರೆ. ಅಂತಹ ದೊಡ್ಡ ಪರಂಪರೆಯಲ್ಲಿಯೇ ಬಂದಿರತಕ್ಕಂತಹ ಶೇಷಚಂದ್ರಿಕಾಚಾರ್ಯರ ವಿಷಯವನ್ನು ನಿಮ್ಮ ಹತ್ತಿರ ಹಂಚಿಕೊಳ್ಳಬೇಕು ಅಂತಾದರೆ ಅವರ ಅನುಗ್ರಹ ನನ್ನ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ. ಆ ಗುರುಗಳ ಅನುಗ್ರಹದಿಂದ ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ಸರ್ವಂ ಸಹೇಶಾನ ಸಭಾ ಸುಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರ. ಪರಮಾತ್ಮನ ಆರಾಧನೆಯನ್ನು ನಡೆಸಿಕೊಂಡು ಬಂದಂತಹ ಮಹಾನುಭಾವರು, ಅವರಿಗೆ ಏನೂ ಬೇಕಾಗಿಲ್ಲ, ಆದರೆ ಎಲ್ಲವನ್ನೂ ಅವರ ಹತ್ರ ಬರುವ ರೀತಿಯಲ್ಲಿ ಅವರ ತಪಶಕ್ತಿ ಅದ್ಭುತವಾದದ್ದು. ಯಾರಿಗೋಸ್ಕರ ಅಂತ ಹೇಳಿದರೆ ಅವರಿಗೋಸ್ಕರ ಅಲ್ಲ, ನಮಗೋಸ್ಕರವಾಗಿ ಅವರು ಶ್ರಮಿಸ್ತಾರೆ. ಅನೇಕರು ಅವರಿಗೆ ಕಾಣಿಕೆಯನ್ನು ಕೊಡುವಂಥದ್ದಾಗಲಿ ಅಥವಾ ಅವರಿಗೆ ಡೊನೇಷನ್ಗಳು, ಇವತ್ತಿನ ದಿವಸ ಅನೇಕ ಪೀಠಾಧಿಪತಿಗಳಿಗೆ ಅನೇಕರು ಡೊನೇಷನ್ಗಳನ್ನು ಕೊಡುವಂಥದ್ದಾಗಲಿ ಅಥವಾ ವಿದ್ಯಾಪೀಠಗಳಿಗೆ ಕೊಡುವಂಥದ್ದಾಗಲಿ ಅಥವಾ ಗುರುಗಳಿಗೆ ಕಾಣಿಕೆ ಅಂತ ನಾವು ಅನೇಕರಿಗೆ ಕೊಡ್ತೇವೆ. ಆದರೆ ಅವರಿಗೋಸ್ಕರ ಏನಾದರೂ ಮಾಡಿಕೊಳ್ಳೋದಿದೆಯಾ? ಇಲ್ಲ. ಸಮಾಜಕ್ಕೋಸ್ಕರವಾಗಿಯೇ ಅವರು ಮಾಡುವಂಥದ್ದು. ಶಾಲಾ ಕಾಲೇಜುಗಳಾಗಬಹುದು, ವಿದ್ಯಾಪೀಠಗಳಾಗಬಹುದು, ಹಾಸ್ಪಿಟಲ್ಗಳಾಗಬಹುದು, ಅನೇಕ. ನಮ್ಮ ಗುರುಗಳಾದ ಪೇಜಾವರ ಸ್ವಾಮಿಗಳ ಜೊತೆಯಲ್ಲಿ ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ದೊಡ್ಡ ಗುರುಗಳು ಹೇಳುವಂತಹ ಮಾತು, ಅನೇಕರು ಬರುವವರು, ಅನೇಕರು ಕಾಣಿಕೆ ಕೊಡ್ತಾ ಇದ್ದವರು, ಆದರೆ ಜಾಸ್ತಿ ಕಾಣಿಕೆ ಕೊಟ್ಟರು ಅಂತ ಹೇಳಿ ಅವ್ರ ಜೊತೆ ಸಮಯ ಜಾಸ್ತಿ ಕಳೆಯುವಂಥದ್ದು, ಕಡಿಮೆ ಕಾಣಿಕೆ ಕೊಟ್ಟರು ಅಂತ ಹೇಳಿ ಸ್ವಲ್ಪ ಸಮಯ ಕಡಿಮೆ ಕಳೆಯುವಂಥದ್ದು ಇದ್ಯಾವುದೂ ಇಲ್ಲ. ಎಲ್ಲರಿಗೂ ಅದೇ ನಗುಮುಖ, ಅದೇ ರೀತಿಯಾದ ಟ್ರೀಟ್ಮೆಂಟು, ಯಾರಿಗೂ ಭೇದ ಭಾವ ಇಲ್ಲ. ಗುರುಗಳಲ್ಲಿ ಕೇಳಿದಾಗ ಅವರು ಹೇಳುವರು, ಯಾರು ಏನೇ ಕೊಟ್ಟರೂ ಕೂಡ ಸಮಾಜಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳಿ ಗುರುಗಳು ಅನೇಕ ಹಾಸ್ಪಿಟಲ್ಗಳನ್ನು, ಅನೇಕ ಕಡೆಯಲ್ಲಿ ವಿದ್ಯಾಪೀಠಗಳನ್ನು, ಯಾರ್ಯಾರಿಗೆ ಏನೇನು ಬೇಕಾಗಿದೆ, ಹಾಸ್ಟೆಲ್ಗಳಾಗಬಹುದು ಅಥವಾ ವಿದ್ಯಾಪೀಠಗಳಾಗಬಹುದು, ದೇವಾಲಯಗಳಾಗಬಹುದು. ಇವತ್ತು ನಾರ್ತಿಗೆ ಹೋದರೆ ಅನೇಕ ಕಡೆಯಲ್ಲಿ ಗುರುಗಳ ಮಠ ನಮಗೆ ಕಾಣಿಸುತ್ತೆ. ನಾವು ಇವತ್ತಿನ ದಿವಸ ಅನೇಕರು ತೀರ್ಥ ಪ್ರಸಾದಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಯಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ನಾವು ಕಾಣುವಂತಹದ್ದು, ಕಂಡದ್ದು. ಅದೇ ತರಹದಲ್ಲಿ ಹಿಂದೆಯೂ ಕೂಡ ನಾನು ಅನೇಕ ಬಾರಿ ತಿಳಿಸಿದ್ದೇನೆ. ಮಳೆ ಬೆಳೆ ಸ್ವಾಮಿಗಳು ಅಂತಲೇ ಪ್ರಸಿದ್ಧಿಪಟ್ಟಿರ್ತಕ್ಕಂತಹ ಗುರುಗಳು, ಎಲ್ಲರ ಬಗ್ಗೆಯೂ ಕೂಡ ಅನೇಕ ಗುರುಗಳನ್ನು ನಾವು ಕಂಡಾಗ ಅವರು ತಪಶಕ್ತಿ ಮತ್ತು ಜ್ಞಾನ ವಿಷಯಕವಾದಂತಹ ಅವರ ಒಂದು ಸಿದ್ಧಿ, ಸದಾಕಾಲ ಆಚಾರ್ಯಶಾಸ್ತ್ರದ ಕಡೆಗೆ ಇದ್ದಂತಹ ಒಲವು, ಆ ಜ್ಞಾನದ ಕಡೆ ಇದ್ದಂತಹ ಒಲವು, ಅವರ ತಪಶಕ್ತಿ, ಅದೇ ಅವರನ್ನು ನಮ್ಮ ಇವತ್ತಿಗೆ ಪೂಜ್ಯರನ್ನಾಗಿ ಮಾಡಿಬಿಡುತ್ತೆ. ಅದೇ ಸಾಲಿನಲ್ಲಿ ಸೇರುವಂತಹವರು ನಮ್ಮ ರಘುನಾಥ ತೀರ್ಥರು. ಹೇಳ್ತಾರೆ, ಸರ್ವಂ ಸಹೇಶಾನ, ಸರ್ವಸಹ, ಎಲ್ಲವನ್ನೂ ಸಹಿಸುವಂತಹದ್ದು, ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಂಡು ಹೋಗುವಂತಹದ್ದು. ಎಂಥದ್ದು? ಸಭಾಸು, ಎಂತಹ ಸಭೆ, ಅಲ್ಲಿ ಕೇವಲ ಎಲ್ಲ ಬೇರೆ ಬೇರೆ ವಾದಿಗಳೇ ಕೂತಿರುವಂತಹ ಸಭೆ ಆಗಿರಲಿ, ಚಿಕ್ಕವರದ್ದೇ ಸಭೆ ಆಗಿರಲಿ, ದೊಡ್ಡವರದ್ದೇ ಸಭೆ ಆಗಿರಲಿ, ಎಂತಹ ಸಭೆಯೇ ಆಗಿರಲಿ, ಅದು ತರ್ಕಶಾಸ್ತ್ರದ್ದಾಗಬಹುದು ಅಥವಾ ಮೀಮಾಂಸದ್ದಾಗಬಹುದು, ವೇದಾಂತದ್ದಾಗಬಹುದು, ಯಾವುದೇ ವಿಧವಾದ ಸಭೆ ಇರಲಿ,
ಆ ಸಭೆಯನ್ನು ಮುನ್ನಡೆಸ್ತಾ ಇದ್ದವರು ಯಾರು ಅಂತ ಹೇಳಿದ್ರೆ ನಮ್ಮ ರಘುನಾಥ ತೀರ್ಥರು. ಅಂತಹ ಅದ್ಭುತವಾದ ಪಾಂಡಿತ್ಯ, ಜೊತೆಗೆ ಯಾರಲ್ಲಿಯೂ ಯಾವ ಭೇದವೂ ಇಲ್ಲ. ಇವರು ನಮ್ಮವರು, ಅವರು ಪರವಾದಿಗಳು, ಇದು ಯಾವುದೂ ಇಲ್ಲದೆ ಎಲ್ಲರನ್ನೂ ಕೂಡ ಜ್ಞಾನದಿಂದಲೇ ತೂಗುತ್ತಾ ಇದ್ದಂತಹ ವ್ಯಕ್ತಿಗಳು ನಮ್ಮ ರಘುನಾಥ ತೀರ್ಥರು. ನಾವು ಕೇವಲ ಗುರುಗಳನ್ನು ಮಾತ್ರ ಅಲ್ಲ, ಗುರುಗಳು ಅವರ ಶಿಷ್ಯರೆಂತಹವರು ಅಂತ, ಅವರು ಗುರುಗಳೆಂತಹವರು, ಅವರ ಶಿಷ್ಯರೆಂತಹವರು ಅಂತ ನಾವು ನೋಡಿದರೆ ಗುರುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿಬಿಡುತ್ತೆ. ಲಕ್ಷ್ಮೀನಾರಾಯಣ ತೀರ್ಥರು ಸಶರೀರವಾಗಿಯೇ ಬದರಿಕಾಶ್ರಮಕ್ಕೆ ಹೋದಂತಹ ವ್ಯಕ್ತಿಗಳು, ಅದ್ಭುತವಾದ ವೈರಾಗಿಗಳು, ಜ್ಞಾನಿಗಳು. ಅಂತಹವರು ಇವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಅಂತಾದರೆ ಇವರ ಎಂತಹ ಯೋಗ್ಯತೆ, ಇವರೆಂತಹ ಪಾಂಡಿತ್ಯ, ಇವರೆಂತಹ ಜ್ಞಾನ, ಇದನ್ನೆಲ್ಲ ನಾವು ಕಾಣಬಹುದು. ಆ ಚರಮ ಶ್ಲೋಕದಲ್ಲಿ ಜಗನ್ನಾಥ ತೀರ್ಥರು ಮಾಡುವಂತಹದ್ದು ಸರ್ವಂ ಸಹೇಶಾನ. ಯಾರು ಎಲ್ಲ ಸಭೆಗಳನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ ಅವರಲ್ಲಿ ಅಗ್ರಗಣ್ಯರಂತೆ ಇವರು. ಮತ್ತು ಸಭಾಸು ಜಿತವಾದಿರಾಟ್, ಯಾವುದೇ ಸಭೆ ಇರಲಿ, ಎಂತಹ ವಾದಿಯೇ ತನ್ನ ಮುಂದೆ ಬಂದು ನಿಂತುಕೊಳ್ಳಿ, ಕೊನೆಗೆ ಸೋಲೊಪ್ಪಲೇಬೇಕು. ಮತ್ತು ಸರ್ವದೋ ಭೂಯಾತ್, ಯಾವಾಗಲಾದರೂ ಸರಿ ಅವರ ಹತ್ತಿರ ಹೋಗಿ ಏನಾದರೂ ಬೇಡಿದರೆ ಬರೀ ಕೈಯಲ್ಲಿ ಕಳಿಸೋ ಕ್ರಮವೇ ಇಲ್ಲಂತೆ. ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದಂತಹ ಗುರುಗಳು ನಮ್ಮ ರಘುನಾಥ ತೀರ್ಥರು. ಅಂತಹ ಮುನೀಶ್ವರ ಅಂತ ಹೇಳ್ತಾರೆ. ಅವರ ತಪಶಕ್ತಿ, ಆ ಶಬ್ದ ಪ್ರಯೋಗ ಮಾಡಬೇಕಾದಂತಹ ದೊಡ್ಡ ಮುನಿಗಳಾಗಿರಬೇಕು ಇವರು. ಅವರ ತಪಸ್ಸು ಶಕ್ತಿ ಅಂತಹದ್ದು ಅಂತ ಹೇಳ್ತಾರೆ. ಜಗನ್ನಾಥ ತೀರ್ಥರು ಭಾಷ್ಯದೀಪಿಕಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ ಜಗನ್ನಾಥ ತೀರ್ಥರು ಹೇಳ್ತಾರೆ, ಏನಾಯಂ ನಿರನಾಯಿ ಮಧ್ವಗುರು ಸದ್ಭಾಷ್ಯ ಪ್ರಕಾಶಾದಯ ಪ್ರಾಕಂಡಿ ಪ್ರತಿವಾದಿ ದರ್ಶನಗಣ ಪ್ರಾಬಂಧಿ ಗುರುವಾರ್ಣವ ಶಿಷ್ಯೇಭ್ಯ ಸಮದಾಯ ವಿತ್ತಮುಭಯಂ ಪ್ರಾರಂಭಿ ವಿದ್ಯಾಸನಂ ಸೋಯಂ ಶ್ರೀ ರಘುನಾಥ ಯತಿರಾಟ್ ಶುದ್ಧಿಂ ವಿದದ್ಯಾನ್ಮಥೇ. ನನ್ನ ಮತಿಯನ್ನು ಶುದ್ಧ ಮಾಡಲಿ ಅಂತ ಕೇಳಿಕೊಳ್ತಾರೆ. ಎಂತಹವರವರು ಅಂತ ಹೇಳಿದರೆ, ಶಿಷ್ಯೇಭ್ಯ ಸಮದಾಯಿ ವಿತ್ತಮುಭಯಂ ಪ್ರಾರಂಭಿ ವಿದ್ಯಾಸನಂ. ಎಂತಹ ಸಂಪತ್ತು, ವಿದ್ಯೆ, ಜ್ಞಾನ ಅಥವಾ ವಜ್ರ ವೈಡೂರ್ಯಗಳು ಏನು ಬೇಕು, ಶಿಷ್ಯನಿಗೆ ತಾನು ಏನು ಕೊಡಬೇಕು ಅದನ್ನೆಲ್ಲ ಅದ್ಭುತವಾಗಿ ಕೊಟ್ಟಂತಹವರು ನನ್ನ ಗುರುಗಳು ಅಂತ ಭಾಷ್ಯದೀಪಿಕಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು, ಬಿರುದಾಂಕಿತವನ್ನು ಪಡೆದಂತಹ ಜಗನ್ನಾಥ ತೀರ್ಥರು ತಮ್ಮ ಗುರುಗಳಿಂದಲೇ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಅಂತಹ ರಘುನಾಥ ತೀರ್ಥರು ಆಶ್ರಮ ನಾಮ ರಘುನಾಥ ತೀರ್ಥರು ಅಂತ. ಇವರ ಕಾಲ 1641ರಿಂದ 1755 ಪರ್ಯಂತ. ಗುಡಿಬಂಡೆಯ ಕೋಲಾರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಹುಟ್ಟಿರತಕ್ಕಂಥವರು. ಆಶ್ರಮ ಕಾಲ ಇವರದ್ದು 1700ರಿಂದ 1755 ಪರ್ಯಂತ, 55 ವರ್ಷಗಳ ಕಾಲ. ಇವರ ಮೂಲ ವೃಂದಾವನ ತ್ರಿಮಕೂಟ ಕ್ಷೇತ್ರ ಅಥವಾ ತಿರುಮಲ ಕೂಡಲು ಅಂತ ಇವತ್ತೇನು ಕರೀತೇವೆ, ಅಲ್ಲಿ ಅವರ ಮೂಲ ವೃಂದಾವನವನ್ನು ಕಾಣಬಹುದು. ಇವರು ವ್ಯಾಸರಾಜರಿಂದ 10ನೆಯ ಗುರುಗಳಾಗಿ ಬಂದಿದ್ದಾರೆ. ಆಶ್ರಮ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು, ಆಶ್ರಮ ಶಿಷ್ಯರು ಲಕ್ಷ್ಮೀನಿಧಿ ತೀರ್ಥರು. ಅವರು ಸ್ವಲ್ಪ ಕಾಲದಲ್ಲಿಯೇ ಕ್ರಿಯಪಟ್ಟದಲ್ಲಿರುವಾಗಲೇ ವೃಂದಾವನಸ್ಥರಾದ ಮೇಲೆ ಜಗನ್ನಾಥ ತೀರ್ಥರಿಗೆ ಅವರು ಆಶ್ರಮವನ್ನು ಕೊಟ್ಟರು. ಕೇವಲ ಈ ಶಿಷ್ಯ ಸಂಪತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಾದರೆ ಸಂಪತ್ತು ಕೊಟ್ಟರೆ ಉಪಯೋಗ ಇಲ್ಲ, ಶಿಷ್ಯ ಸಂಪತ್ತನ್ನು ಕೊಡಬೇಕಂತೆ. ಹಣ ಇವತ್ತು ಖರ್ಚಾಗುತ್ತೆ, ನಾಳೆ ಇರೋದಿಲ್ಲ. ಆದರೆ ಜ್ಞಾನವನ್ನು ಪಸರಿಸಬೇಕು, ಜ್ಞಾನವನ್ನು ಪ್ರಸಾರ ಮಾಡುವಂತಹ ಶಿಷ್ಯರನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಅನೇಕ ಗ್ರಂಥಗಳ ರಚನೆಯನ್ನು ಮಾಡಬೇಕು. ಆವಾಗ ನಮ್ಮ ಜ್ಞಾನ ಸಂಪತ್ತು ಮತ್ತು ಆಚಾರ್ಯ ಮಧ್ವರ ಏನೊಂದು ಮನಸ್ಸಿನ ಮಾತು ಇದೆ ಅದು ಎಲ್ಲ ಕಡೆಯಲ್ಲಿ ಹರಡಿದಾಗ ಮಧ್ವಾಚಾರ್ಯರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಹಾಗಾಗಿ ಇದು ಎಲ್ಲವನ್ನೂ ನಮ್ಮ ಶೇಷಚಂದ್ರಿಕಾಚಾರ್ಯರು ಮಾಡಿದ್ದಾರೆ.
ಅಲ್ಲ, ಅವಾಗಿಂದ ಎರಡು ಹೆಸರು ಹೇಳ್ತಾ ಇದ್ದೀರಿ ಆಚಾರ್ಯ, ಶೇಷಚಂದ್ರಿಕಾಚಾರ್ಯರು ಅಂತ ಹೇಳ್ತಾ ಇದ್ದೀರಿ, ರಘುನಾಥ ತೀರ್ಥರು ಅಂತ ಹೇಳ್ತಾ ಇದ್ದೀರಿ. ರಘುನಾಥ ತೀರ್ಥರೇ ಶೇಷಚಂದ್ರಿಕಾಚಾರ್ಯರು ಅಥವಾ ಇಬ್ಬರು ಬೇರೆ ಬೇರೆಯೋ ಅನ್ನುವಂತಹ ಸಂದೇಹ ಬರ್ಬೋದು ಕೆಲವರಿಗೆ. ಶೇಷಚಂದ್ರಿಕಾಚಾರ್ಯರು ಅಂತ ಹೇಳಿದ್ರು, ರಘುನಾಥ ತೀರ್ಥರು ಅಂತ ಹೇಳಿದ್ರು ಒಬ್ಬರೇ. ಇದು ಅನೇಕರಿಗೆ ಕೆಲವೊಮ್ಮೆ ಸಂದೇಹ ಬರೋದು ಇದೆ. ಯಾಕೆಂದರೆ ರಘುನಾಥ ತೀರ್ಥರು ಅಂತ ಹೇಳಿದರೆ ಅಷ್ಟು ಬೇಗ ಗಮನ ಆಗೋಲ್ಲ. ಶೇಷಚಂದ್ರಿಕಾಚಾರ್ಯರು ಅಂತ ಹೇಳಿಬಿಟ್ರೆ ನಮಗೆ ಗೊತ್ತಾಗುತ್ತೆ, ತಿರುಮಲ ಕೂಡಲು ಅಂತ ಗೊತ್ತಾಗಿಬಿಡುತ್ತೆ, ವೃಂದಾವನ ತಿರುಮಲ ಕೂಡಲಲ್ಲಿ ಅಂತ. ಸನ್ಯಾಸಿಗಳಿಗೆ ಯಾವತ್ತೂ ತೀರ್ಥರು ಶ್ರೀಪಾದರು ಅಂತ ಕರೆದಿಯೇ ಅಭ್ಯಾಸ, ಆಚಾರ್ಯರು ಅಂತ ಯಾರಿಗೂ ಕರೆಯೋಲ್ಲ. ಆದರೆ ನಮ್ಮ ರಘುನಾಥ ತೀರ್ಥರಿಗೆ ಮಾತ್ರ ಶೇಷಚಂದ್ರಿಕಾಚಾರ್ಯರು ಅಂತ. ಯಾಕಿದು ಅಂತ ಹೇಳಿದರೆ, ವ್ಯಾಸರಾಜರು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ 2 ಅಧ್ಯಾಯಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ, ಇನ್ನು 2 ಅಧ್ಯಾಯಗಳನ್ನು ಹಾಗೆಯೇ ಉಳಿಸ್ತಾರೆ. ಆವಾಗ ಈ 2 ಅಧ್ಯಾಯಗಳನ್ನು ಮುಂದುವರಿಸೋದು ಹೇಗೆ? ಯಾಕೆಂದರೆ ಚಂದ್ರಿಕಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಯಾವ ಗ್ರಂಥವನ್ನು ವ್ಯಾಸರಾಜರು ರಚನೆ ಮಾಡಿದರು? ತರ್ಕತಾಂಡವ ಮಾಡಿದ್ದಾರೆ, ನ್ಯಾಯಾಮೃತ ಮಾಡಿದ್ದಾರೆ. ನ್ಯಾಯಾಮೃತಾಚಾರ್ಯರು ಅಂತ ಹೇಳಲಿಲ್ಲ, ಅದು ಚಂದ್ರಿಕಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆದರೆ 2 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ, ಇನ್ನೂ 2 ಅಧ್ಯಾಯಗಳು ಅದ್ಭುತವಾದ ವ್ಯಾಖ್ಯಾನ. ಚಂದ್ರಿಕಾ ಗ್ರಂಥದ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅನೇಕ ಗ್ರಂಥಗಳ ಅಧ್ಯಯನ ಮಾಡಿದ್ದಾಗ ಮಾತ್ರ ಆ ಗ್ರಂಥದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಸಂಪೂರ್ಣವಾದಂತಹ ಜ್ಞಾನವನ್ನು ತುಂಬಿಕೊಟ್ಟಿದ್ದಾರೆ. ಆದರೆ ಈ 2 ಅಧ್ಯಾಯಗಳನ್ನು ಮುಗಿಸೋದು ಹೇಗೆ? ಇದನ್ನು ಯಾರು ಮುಗಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ದಶಮೋ ಮತ್ಸಮೋ ಭವೇತ್, ದಶಮೋ ಮತ್ಸಮೋ ಯೋಗಿ ಅನ್ನುವಂತಹ ಮಾತನ್ನು ವ್ಯಾಸರಾಜರು ಹೇಳ್ತಾರೆ. ಅಂದರೆ ನನ್ನಿಂದ 10ನೆಯ ಯಾವರು ಪೀಠಾಧಿಪತಿಗಳು ಬರ್ತಾರೆ ಅವರು ಇದನ್ನು ಪರಿಪೂರ್ಣ ಮಾಡ್ತಾರೆ, ಅವರು ನನ್ನ ಸಮಾನವಾಗಿದ್ದಾರೆ ಅನ್ನುವ ಮಾತನ್ನು ವ್ಯಾಸರಾಜರು ತುಂಬ ದೂರದೃಷ್ಟಿ ಇರತಕ್ಕಂತಹ ಪ್ರತಿಭಾಶಕ್ತಿಗಳಾದಂತಹ ಮೇಧಾಶಕ್ತಿಗಳಾದಂತಹ ನಮ್ಮ ವ್ಯಾಸರಾಜರು ಹೇಳುವಂತಹ ಮಾತದು. ಅದೇ ತರಹದಲ್ಲಿ ರಘುನಾಥ ತೀರ್ಥರು ಆ ಪೀಠಕ್ಕೆ ಬಂದ ಮೇಲೆ ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದು ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧಿಯನ್ನು ಪಡೀತಾರೆ. ಏನು ಚಂದ್ರಿಕಾ ಗ್ರಂಥ ಶೇಷ ಉಳಿದಿತ್ತು, ಉಳಿದಂತಹ ಚಂದ್ರಿಕಾ ವ್ಯಾಖ್ಯಾನವನ್ನು ಪರಿಪೂರ್ಣ ಮಾಡಿದವರು ಅಂತಹ ರಘುನಾಥ ತೀರ್ಥರಿಗೆ ಶೇಷಚಂದ್ರಿಕಾಚಾರ್ಯರು ಅನ್ನುವ ಬಿರುದು ಬಂದು ಇವತ್ತಿಗೂ ಅದೇ ಹೆಸರಿನಿಂದಲೇ ಅವರು ಗುರುತಿಸಿಕೊಳ್ಳುತ್ತಾರೆ. ಅಂತಹ ಅದ್ಭುತವಾದಂತಹ ಶೈಲಿ, ವ್ಯಾಸರಾಜರ ಶೈಲಿಗೂ ರಘುನಾಥ ತೀರ್ಥರ ಶೈಲಿಗೂ ಯಾವ ವ್ಯತ್ಯಾಸವೂ ಇಲ್ಲ. ವ್ಯಾಸರಾಜರು ಹೇಗೆ ಅರ್ಥ ಗಾಂಭೀರ್ಯವನ್ನು ತುಂಬಿ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೋ ಅದೇ ತರಹದಲ್ಲಿ ನಮ್ಮ ಶೇಷಚಂದ್ರಿಕಾಚಾರ್ಯರು ಕೂಡ ಎಲ್ಲಿಯೂ ಆ ಅರ್ಥ ಗಾಂಭೀರ್ಯಕ್ಕೆ ಕಡಿಮೆ ಆಗದ ಹಾಗೆ ಸರಿಸಮಾನವಾಗಿ ತೂಗುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಅದ್ಭುತ ಮಹಾಜ್ಞಾನಿಗಳು ನಮ್ಮ ಶೇಷಚಂದ್ರಿಕಾಚಾರ್ಯರು. ಇನ್ನು ನಮಗೆ ಈ ಕೇವಲ ಜ್ಞಾನವನ್ನು ಮಾತ್ರ ಹಂಚಿದರೆ ಸಾಲದು. ಪಂಡಿತ ವರೇಣ್ಯರಿಗೆ ಗ್ರಂಥಗಳ ರಚನೆ ಮಾಡಿಕೊಟ್ರೆ ಸಾಕು, ಇನ್ಯಾವ ಪವಾಡಗಳು ಬೇಕಾಗಲಿಲ್ಲ. ಆದರೆ ಜನಸಾಮಾನ್ಯರಿಗಾಗುವಾಗ ರಾಘವೇಂದ್ರ ತೀರ್ಥರು ಮಾಡ್ತಾ ಇರುವ ಹಾಗೆ ಅನೇಕರಿಗೆ ಈ ಐಹಿಕವಾಗಿರತಕ್ಕಂತಹ ಸುಖವನ್ನು ಕೊಡಬೇಕು. ಹಾಗೆ ಕೊಡಮಾಡುವವರು ನಮ್ಮ ಶೇಷಚಂದ್ರಿಕಾಚಾರ್ಯರು. ನಾನು ಆಗಲೇ ಹೇಳಿದೆ, ಅಲ್ಲಿಗೆ ಹೋಗಿ ಶೇಷಚಂದ್ರಿಕಾಚಾರ್ಯರ ವೃಂದಾವನ ಹತ್ತಿರ ಹೋಗಿ ಸೇವೆ ಮಾಡಿದರೆ ಇಂತಹದ್ದು ಸಿಗೋದಿಲ್ಲ, ನಮಗಾಗೋದಿಲ್ಲ, ನಮಗೆ ಸಿಕ್ಕಿಲ್ಲ, ನಮಗಾಗೋದಿಲ್ಲ ಅನ್ನುವಂತಹ ಮಾತೇ ಇಲ್ಲ. ಯಾರಿಗೆ ಏನು ಬೇಕೋ ಅದನ್ನೆಲ್ಲವನ್ನೂ ಕೂಡ ಕೊಡುವಂತಹ ಸರ್ವ ಸಮರ್ಥರು ನಮ್ಮ ಶೇಷಚಂದ್ರಿಕಾಚಾರ್ಯರು. ಒಮ್ಮೆ ಈ ವೃಂದಾವನ ಇದ್ದಂತಹ ಸ್ಥಳ, ವೃಂದಾವನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯ ತಿಳಿದಂತಹ ಕೆಲವ ಕುಹಕಿಗಳು ಹೈದರಾಲಿಗೆ ಪತ್ರವನ್ನು ಬರೀತಾರೆ. ನಮ್ಮ ಊರಿನ ಒಳಗಡೆ ಇದೊಂದು ಸಮಾಧಿ ಇರುವಂತಹದ್ದು ಉಚಿತ ಅಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ಹೇಗಾದರೂ ಮಾಡಿ ತೆಗೆಸಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಆ ರಾಜ
ನನ್ನ ಭಟರಿಗೆ ಹೇಳ್ತಾನೆ, ನೀವೆಲ್ಲ ಹೋಗಿ ಅದನ್ನು ತೆರವು ಮಾಡಿ ಅಂತ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿ ಮಲಗಿರುವ ಸಂದರ್ಭದಲ್ಲಿ ತನ್ನ ಮಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರ್ತಾನೆ. ಆವಾಗ ದಿವ್ಯ ತೇಜಸ್ಸುಳ್ಳಂತಹ ಅದ್ಭುತವಾದ ಮೈಕಟ್ಟು ತುಂಬಿಕೊಂಡಿರತಕ್ಕಂತಹ ಒಬ್ಬ ಯತಿಗಳು ತಮ್ಮ ಶಾಟಿಯನ್ನು ಹಾಕಿ ಆ ಮಗುವನ್ನು ರಕ್ಷಣೆ ಮಾಡ್ತಾರೆ. ದಿವ್ಯ ತೇಜಸ್ಸು ಅದನ್ನು ಕಂಡ ಹೈದರಾಲಿ ಹೇಳ್ತಾನೆ, ನಿಮ್ಮ ಋಣ ತೀರಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತಹದ್ದು ನನ್ನ ಮಗನ ಪ್ರಾಣವನ್ನು ನೀವು ಉಳಿಸಿದ್ದೀರಿ, ಯಾರು ತಾವು ಅಂತ ಹೇಳಿದಾಗ ಸ್ವಪ್ನದಲ್ಲಿಯೇ ಹೇಳ್ತಾರಂತೆ, ನೀನು ಯಾರ ವೃಂದಾವನವನ್ನು ಕೆಡವೋದಕ್ಕೆ ನಿನ್ನ ಭಟರನ್ನು ಕಳಿಸಿದ್ದೀಯೋ ಅವರೇ ನಾನು ಅಂತ ಹೇಳಿ ವೃಂದಾವನದಲ್ಲಿ ಸೇರಿಕೊಂಡು ಬಿಟ್ರಂತೆ. ಬೆಚ್ಚಿ ಬಿದ್ದು ಎದ್ದು ನೋಡ್ತಾನೆ, ಹಾಸಿಗೆ ಮೇಲೆ ಮಲಗಿದ್ದಾನೆ. ಆವಾಗ ದಿವಾನರಾದ ಪೂರ್ಣಯ್ಯನವರನ್ನು ಕರೆದು ಕೇಳ್ತಾನೆ, ಹೀಗೆ ಸ್ವಪ್ನವಾಗಿದೆ ಅಂತ ಹೇಳಿದಾಗ ಶೇಷಚಂದ್ರಿಕಾಚಾರ್ಯರ ಪವಾಡಗಳು ಒಂದ ಎರಡ ಅದ್ಭುತವಾದ ಪವಾಡಗಳು, ಅನೇಕ ವಿಷಯಗಳನ್ನು ಪೂರ್ಣಯ್ಯನವರು ತಿಳಿಸಿ, ಅವರ ಸುದ್ದಿಗೆ ಹೋಗೋದು ಬೇಡ ರಾಜ, ನಾವೇ ಇಲ್ಲದ ಹಾಗೆ ಆಗಿಬಿಡುತ್ತೇವೆ, ಅದ್ಭುತ ಪ್ರತಿಭಾಶಕ್ತಿಗಳು ಉಳ್ಳಂತಹ ಗುರುಗಳನ್ನು ನಾವು ಶರಣು ಹೊಂದೋಣ ಅಂತ ಹೇಳಿ ತಾನು ಅಲ್ಲಿಗೆ ಹೋಗಿ ಗುರುಗಳ ದರ್ಶನವನ್ನು ಮಾಡಿದ್ದಲ್ಲದೆ ಯಾವ ವೃಂದಾವನವನ್ನೇ ತೆಗೆಸಬೇಕು ಅಂತ ಅವನು ಮನಸ್ಸು ಮಾಡಿದ್ದ, ಅದೇ ವೃಂದಾವನಕ್ಕೆ ದೊಡ್ಡದಾದ ಕಲ್ಲಿನ ಮಂಟಪವನ್ನು ಮಾಡಿಸಿದ್ನಂತೆ. ಮಾಡಿಸಿದ್ದಲ್ಲದೆ ಒಬ್ಬ ಮುಸಲ್ಮಾನ ಪದೇ ಪದೇ ಶೇಷಚಂದ್ರಿಕಾಚಾರ್ಯರ ದರ್ಶನವನ್ನು ಮಾಡುತ್ತಾ ವಿಶೇಷವಾದಂತಹ ಸಂದರ್ಭಗಳಲ್ಲಿ ತನಗೆ ಬಂದು ಒದಗಿದಂತಹ ಅನೇಕ ಕಷ್ಟಗಳನ್ನು ತಾನು ಪರಿಹಾರ ಮಾಡಿಕೊಳ್ತಾನೆ. ಅದ್ಭುತವಾದಂತಹ ಅವರ ಶಕ್ತಿ ಸಾಮರ್ಥ್ಯಗಳು. ಅಷ್ಟೇ ಅಲ್ಲದೇನೆ ಒಮ್ಮೆ ಜಗನ್ನಾಥ ತೀರ್ಥರು ಆ ರಾತ್ರಿಯ ಹೊತ್ತಿನಲ್ಲಿ ಬ್ರಹ್ಮಸೂತ್ರದಲ್ಲಿ ಬರತಕ್ಕಂತಹ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿರತಕ್ಕಂತಹ ಅನೇಕ ವೇದ ಮಂತ್ರಗಳಿಗೆ ಅರ್ಥವನ್ನು ಹೇಳುವಂತಹ ಭಾಷ್ಯದೀಪಿಕಾ ರಚನೆ ಮಾಡ್ತಾರೆ. ಮಾಡುವ ಸಂದರ್ಭದಲ್ಲಿ ಅಲ್ಲಿಯೇ ಗ್ರಂಥ ಬರೆದು ಅಲ್ಲೇ ಇಟ್ಟಿರ್ತಾರೆ. ಅಂತಹ ಗ್ರಂಥವನ್ನು ನೋಡ್ತಾರೆ. ನೋಡಿ ಭಾರೀ ಸಂತೋಷವಾಗಿ ಅವರಿಗೆ ಹೇಳ್ತಾರೆ, ನೀವು ಈ ಗೋಪಾಲಕೃಷ್ಣದೇವರ ಆರಾಧನೆ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀರಿ. ಕಾರಣ ಏನು ಗೊತ್ತಾ? ಹಿಂದೊಮ್ಮೆ ಆ ಮುಸಲ್ಮಾನರ ಹಾವಳಿಗೆ ಒಳಗಾದಾಗ ದೇವರ ಪೆಟ್ಟಿಗೆಯನ್ನು ತಮಗೆ ಸುತ್ತಿಕೊಂಡು ನೀರಿನಲ್ಲಿ ಜಿಗಿದು ರಕ್ಷಣೆ ಮಾಡಿದವರು ಜಗನ್ನಾಥ ತೀರ್ಥರು. ಆ ಸಂದರ್ಭದಲ್ಲಿ ಒಂದು ಅಂಗನ್ಯೂನವಾಯಿತು ಅನ್ನುವ ದೃಷ್ಟಿಯಿಂದ ಅವರು ಪೂಜೆ ಮಾಡೋದಿಲ್ಲ ಅಂತ ಹೇಳಿ ಕೇವಲ ಪಾಠ ಪ್ರವಚನದಲ್ಲಿಯೇ ಆಸಕ್ತಿಯನ್ನು ತೋರಿಸ್ತಾ ಇದ್ದರು. ಆದರೆ ಅವರು ಬರೆದಂತಹ ಗ್ರಂಥದ ಅರ್ಥವನ್ನು, ಗ್ರಂಥ ರಚನೆಯ ಶೈಲಿಯನ್ನು ಕಂಡ ಶೇಷಚಂದ್ರಿಕಾಚಾರ್ಯರು ಹೇಳ್ತಾರೆ, ಇಂತಹ ಅದ್ಭುತ ವ್ಯಾಖ್ಯಾನ ಮಾಡಿರತಕ್ಕಂತಹ ಮಹಾಜ್ಞಾನಿಗಳಿದ್ದೀರಿ ನೀವು. ಆದ್ದರಿಂದ ಯಾವ ಅಂಗನ್ಯೂನವೂ ನಿಮಗಿಲ್ಲ. ನೀವು ಕೃಷ್ಣನ ಆರಾಧನೆ, ಪಟ್ಟಾಭಿರಾಮದೇವರ ಆರಾಧನೆಯನ್ನು ನೀವು ಮಾಡಲೇಬೇಕು ಅಂತ ಹೇಳಿ ಬಹಳ ಸಂತೋಷದಿಂದಾಗಿ ಅವರಿಗೆ ಭಾಷ್ಯದೀಪಿಕಾಚಾರ್ಯ ಎಂಬುವ ಬಿರುದನ್ನೂ ಕೂಡ ಗುರುಗಳು ಕೊಡಮಾಡಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದಂತಹ ಗುರುಗಳ ಜ್ಞಾನ, ಗುರುಗಳ ಪವಾಡಗಳು ಅನೇಕ ವಿಷಯಗಳಿದ್ದಾವೆ. ಅದರಲ್ಲಿ ಹೇಳ್ತಾರೆ, ಪ್ರಸನ್ನ ಶ್ರೀನಿವಾಸದಾಸರು ಹೇಳ್ತಾರೆ, ಶೇಷಚಂದ್ರಿಕಾಚಾರ್ಯರೇ ಶರಣು, ಶೇಷಚಂದ್ರಿಕಾ ಶೇಷಸಾಯಿ ನಿರ್ದೋಷ ಗುಣಾಂಬುದಿ ಶ್ರೀಶಗೆ ಅಂತ ಅವರು ಹೇಳ್ತಾ ಬರ್ತಾರೆ. ಯಾಕೆ ಅಂತಂದರೆ ಆಚಾರ್ಯರ ಪರಂಪರೆಯನ್ನು ಲಕ್ಷ್ಮೀನಾರಾಯಣನ ತೀರ್ಥರನ್ನೇ ಗುರುಗಳನ್ನಾಗಿ ಪಡೆದಿದ್ದೀರಿ ಅಂತಂದರೆ ಪರಮಾತ್ಮನನ್ನೇ ಗುರುಗಳನ್ನಾಗಿ ಪಡೆದಂತಹ ಮಹಾನುಭಾವರು ನೀವು. ಅನೇಕ ಪವಾಡಗಳನ್ನು ಮಾಡಿದ್ದೀರಿ, ಅನೇಕ ಸಜ್ಜನರಿಗೆ ಆಶ್ರಯದಾತರಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಅಂತ ಅನೇಕರು ಕೊಂಡಾಡಿದ್ದಾರೆ. ಹಾಗಾಗಿ ಆ ಶೇಷಚಂದ್ರಿಕಾಚಾರ್ಯರನ್ನು ನಾವು ಸ್ಮರಣೆ ಮಾಡಿದರೆ ಹೇಗೆ
ಉಳಿದಂತಹ ಚಂದ್ರಿಕಾ ಗ್ರಂಥವನ್ನು ಪರಿಪೂರ್ಣ ಮಾಡಿ ಅವರು ಶೇಷಚಂದ್ರಿಕಾಚಾರ್ಯರಾದರು. ಅಂತಹ ಶೇಷಚಂದ್ರಿಕಾಚಾರ್ಯರ ಸೇವೆಯನ್ನು ನಾವು ಮಾಡಿದ್ದೀವಿ ಅಂತಾದರೆ ಇನ್ನು ನಮ್ಮ ಉಳಿದಂತಹ ಏನು ಜೀವನ ಇದೆ, ನಾವು ಇದುವರೆಗೆ ನಾವೇನು ಮಾಡಿದ್ದೇವೋ ಅನ್ನೋದು ಎರಡನೇದು. ಆದರೆ ನಾವು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಇವರನ್ನು ನೋಡಿ ತಿಳ್ಕೊಳ್ಬೇಕು. ಹಾಗಾಗಿ ನಾವು ಸಾಧನೆಯ ಮಾರ್ಗದಲ್ಲಿ ನಾವು ನಡೀಬೇಕು. ನಮ್ಮ ಶೇಷವಾದ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು, ಭಗವಂತನ ಕಡೆ ನಾವು ಸಾಗಬೇಕು ಅಂತಾದರೆ ಆ ಶೇಷಚಂದ್ರಿಕಾಚಾರ್ಯರ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಅದರಿಂದಾಗಿ ನಮ್ಮ ಉಳಿದ ಜೀವನ ಸಾಧನೆಯ ಕಡೆ ತಿರುವಿ ಭಗವಂತನ, ಗುರುಗಳ, ಮುಖ್ಯಪ್ರಾಣದೇವರ ವಿಶೇಷವಾದ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ಆ ರೀತಿಯಲ್ಲಿ ಶೇಷಚಂದ್ರಿಕಾಚಾರ್ಯರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.